ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಇಂಗ್ಲೀಷಲ್ಲಿ ಸಫಿಕ್ಸ್ ಅನ್ನುವಂಥ ಗ್ರಾಮರ್ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸಫಿಕ್ಸ್ ಮೀನ್ಸ್ ಎ ಸಫಿಕ್ಸ್ ಈಸ್ ಎ ವರ್ಡ್ ಪಾರ್ಟ್ ಆ್ಯಡೆಡ್ ಟು ದ ಎಂಡ್ ಆಫ್ ಎ ವರ್ಡ್. ಫಾರ್ ಎಕ್ಸಾಂಪಲ್, ಫುಲ್. ಇಫ್ ಯು ಆ್ಯಡ್ ದ ಸಫಿಕ್ಸ್ ಫುಲ್ ಟು ದ ಬೇಸ್ ವರ್ಡ್ ಹೆಲ್ಪ್, the word meaning is helpful. Okay, we can see the another words. Example, rain. We added the y, rainy. Cloud. We added the y suffix word, cloudy. Accept, acceptable. Manage, manageable. Asian, collaboration. Asian, foundation. Baker, teacher. Full, successful. Okay, full, beautiful. Less, careless. Less, homeless. Quickly. Happily. ಈ ಥರ ನಾವು ಒಂದು ವರ್ಡಿಗೆ ಸಫಿಕ್ಸ್ ವರ್ಡನ್ನು ಸೇರಿಸಿದಾಗ ಅದು ಅನದರ್ ಮೀನಿಂಗನ್ನು ಕೊಡುತ್ತೆ. ನೋಡೋಣ. ಪ್ರಿಫಿಕ್ಸ್ ಅಂದರೆ ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ಪ್ರಿಫಿಕ್ಸ್ ಮೀನ್ಸ್ ಆ್ಯಡೆಡ್ ಟು ದ ಬಿಗಿನಿಂಗ್ ಆಫ್ ಎ ಬೇಸ್ ವರ್ಡ್ ಟು ಸ್ಲೈಟ್ಲಿ ಚೇಂಜ್ ಇಟ್ಸ್ ಮೀನಿಂಗ್. ಅಂದರೆ ನಾವು ಒಂದು ವರ್ಡ್ ಇರುತ್ತೆ, ಆ ವರ್ಡಿಗೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿದಾಗ ಅದು ಬೇರೆಯನ್ನೇ ಮೀನಿಂಗನ್ನು ಕೊಡುತ್ತೆ. ಅನದರ್ ಡೆಫಿನೇಷನ್ ನೋಡ್ತಾ ಹೋದರೆ, ಪ್ರಿಫಿಕ್ಸಸ್ ಆರ್ ಲೆಟರ್ಸ್ ವಿಚ್ ವಿ ಆ್ಯಡ್ ಟು ದ ಬಿಗಿನಿಂಗ್ ಆಫ್ ಎ ವರ್ಡ್ ಟು ಮೇಕ್ ಎ ನ್ಯೂ ವರ್ಡ್ ವಿತ್ ಎ ಡಿಫ್ರೆಂಟ್ ಮೀನಿಂಗ್. ಗೊತ್ತಾಯ್ತಲ್ವಾ? ಒಂದು ವರ್ಡ್ ಇರುತ್ತಲ್ವಾ ಇಂಗ್ಲೀಷಲ್ಲಿ, ಆ ವರ್ಡಿಗೆ ನಾವು ಪ್ರಿಫಿಕ್ಸ್ ಅನ್ನುವಂಥ ವರ್ಡ್ ಇನ್ನೊಂದು ವರ್ಡನ್ನು ಸೇರಿಸಿದಾಗ ಅದು ಡಿಫ್ರೆಂಟ್ ಮೀನಿಂಗನ್ನು ಕೊಡ್ತಾ ಹೋಗುತ್ತೆ. ಈಗ ನಾವು ಎಕ್ಸಾಂಪಲ್ಸ್ ನೋಡೋದಾದರೆ, ದ ವರ್ಡ್ ಸ್ಟ್ಯಾಂಡ್ ಅನ್ನೋಂಥ ವರ್ಡಿಗೆ ನಾವು ಪ್ರಿಫಿಕ್ಸ್ ಅಂಡರ್ ಅನ್ನುವಂಥ ವರ್ಡನ್ನು ಸೇರಿಸಿದಾಗ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಈಸ್ 3 ಅನ್ನುವಂಥ ಒಂದು ವರ್ಡಿಗೆ ಟ್ರೈ ಸೇರಿಸಿದಾಗ ಅದು ಪ್ರಿಫಿಕ್ಸ್ ಆಗಿ ಟ್ರೈಆ್ಯಂಗಲ್ ಆಗುತ್ತೆ. ನೆಕ್ಸ್ಟ್ ಬಿಫೋರ್ಗೆ ನಾವು ಪ್ರೀ ಸೇರಿಸಿದಾಗ ಪ್ರಿಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಅಂಡರ್ಗೆ ನಾವು ಸಬ್ ಸೇರಿಸಿದಾಗ ಸಬ್ಮರೀನ್ ಆಗುತ್ತೆ. ನೆಕ್ಸ್ಟ್ ಎ ಟೇಲ್. ನಾವೀಗ ನೋಡ್ತಾ ಇದ್ದೀವಿ ಸಿನಾನಿಮ್ಸ್ ಅಂದರೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು ಅಂತ ಕರಿತೀವಿ. ಸಿನಾನಿಮ್ಸನ್ನು ನಾವು ಮೀನಿಂಗ್ ವರ್ಡ್ಸ್ ಅಂತ ಕೂಡ ಕರಿತೀವಿ. ಸಿನಾನಿಮ್ಸ್ ಮೀನ್ಸ್ ಎ ಸಿನಾನಿಮ್ ಈಸ್ ಎ ವರ್ಡ್ ದಟ್ ಮೀನ್ಸ್ ನಿಯರ್ಲಿ ದ ಸೇಮ್ ಆ್ಯಸ್ ಅನದರ್ ವರ್ಡ್. ಅಂದರೆ ಒಂದು ವರ್ಡ್ ಇದ್ದರೆ ಆ ವರ್ಡಿಗೆ ಸೇಮ್ ಅರ್ಥವನ್ನು ಕೊಡುತ್ತೆ, ಸೇಮ್ ಮೀನಿಂಗನ್ನು ಕೊಡುವಂತಹ ಒಂದು ವರ್ಡನ್ನು ನಾವು ಸಿನಾನಿಮ್ ಅಂತ ಕರಿತೀವಿ. ಸಿನಾನಿಮ್ಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ರೀಪ್ಲೇಸ್ ಆರ್ ಕ್ಲಾರಿಫೈ ದಯರ್ ಮೀನಿಂಗ್. ಅಂದರೆ ಒಂದು ವರ್ಡ್ ಇದ್ದರೆ ಆ ವರ್ಡಿಗೆ ಸೇಮ್ ಅರ್ಥವನ್ನು ಕೊಡಬೇಕು. ಕನ್ನಡದಲ್ಲಿ ನಾವು ಸಮಾನಾರ್ಥಕ ಪದಗಳು ಅಂತ ಕರಿತೀವಲ್ವ, ಅದನ್ನು ನಾವು ಇಂಗ್ಲೀಷಲ್ಲಿ ಸಿನಾನಿಮ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ನೋಡ್ತಾ ಹೋದರೆ ಕ್ಲೋಸ್ ಅನ್ನೋದಕ್ಕೆ ನಿಯರ್ ಅಂತ ಕರಿತೀವಿ. ನಿಯರ್ ಅಂದರೆ ಸಿನಾನಿಮ್ ವರ್ಡ್ ಆಗುತ್ತೆ. ಹರ್ಟ್, ಇಂಜ್ಯೂರ್ಡ್. ಬಿಗಿನ್, ಸ್ಟಾರ್ಟ್. ಬಿಗ್, enormous, beautiful, gorgeous. Happy, joyful. Fast, swift, small, tinny, delicious, tasty. Fortunate, lucky. ಈ ಥರ ನಾವು ಸಿನಾನಿಮ್ ವರ್ಡ್ಸ್ ಅಂದರೆ ಮೀನಿಂಗ್ ವರ್ಡ್ಸನ್ನು ನಾವು ನೋಡ್ಬೋದು.